ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಯುಗಾದಿ ಹಬ್ಬ. ತಮ್ಮೆಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಇವತ್ತಿನ ಈ ವಿಡಿಯೋದಲ್ಲಿ ಯುಗಾದಿ ಹಬ್ಬದ ವಿಶೇಷತೆ, ಮಹತ್ವ ಹಾಗೂ ಯುಗಾದಿ ಹಬ್ಬದ ಸಂಪೂರ್ಣ ಪೂಜಾ ವಿಧಾನನ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಯುಗಾದಿ ಹಬ್ಬ ಅಂತ ಅಂದ್ರೆ ಯುಗದ ಆದಿ ಅಂತ, ಹೊಸ ಯುಗದ ಪ್ರಾರಂಭ. ಹಿಂದೂ ಪಂಚಾಂಗದ ಪ್ರಕಾರ ಹಿಂದೂಗಳಿಗೆ ಈ ಯುಗಾದಿ ಹಬ್ಬನೇ ಹೊಸ ವರ್ಷ. ಬನ್ನಿ, ಹೊಸ ವರ್ಷದ ಆಚರಣೆ, ಯುಗಾದಿ ಹಬ್ಬದ ಆಚರಣೆ, ನಮ್ಮ ಮನೆಯ ಯುಗಾದಿ ಹಬ್ಬ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮ್ಗೆ ಎಲ್ರಿಗೂ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ನ ಮಾಡಿ, ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲೆ ನೋಡ್ತಾ ಇದ್ದೀರಾ, ಹೊಸಬ್ರು ಯಾರಾದ್ರೂ ನಮ್ಮ ಚಾನಲ್ ನೋಡ್ತಾ ಇದೆ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಸಹ ಪ್ರೆಸ್ ಮಾಡಿ. ನೀವು ಒಂದ್ಸಲ ಬೆಲ್ ಐಕನ್ ಕ್ಲಿಕ್ ಮಾಡೋದ್ರಿಂದ ನಾವು ಹಾಕೋ ಎಲ್ಲಾ ವಿಡಿಯೋಸ್ಗಳು ನಿಮ್ಗೆ ಅವಾಗಲೇ ನೋಟಿಫಿಕೇಶನ್ಸ್ ಬರುತ್ತೆ. ನೀವು ತಕ್ಷಣವೇ ಆ ವಿಡಿಯೋಸ್ನೆಲ್ಲ ನೋಡಬಹುದು. ಹಾಗಿದ್ರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಯುಗಾದಿ ಹಬ್ಬದ ಸಂಪೂರ್ಣ ಪೂಜಾ ವಿಧಾನ, ವಿಶೇಷತೆ, ಮಹತ್ವ ಇದೆಲ್ಲ ತಿಳ್ಕೊಳ್ಳೋಣ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಮ್ಮ ಮನೆಯಲ್ಲಿ ಸರಳವಾಗಿ ಯುಗಾದಿ ಹಬ್ಬವನ್ನು ಹೇಗೆ ಆಚರಿಸ್ಕೋಬೇಕು ಮತ್ತು ಯುಗಾದಿ ಹಬ್ಬದ ವಿಶೇಷತೆ, ಮಹತ್ವ, ಸಂಪೂರ್ಣ ಪೂಜಾ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಯುಗಾದಿ ಹಬ್ಬ ಅಂತ ಅಂದರೆ ಮನೆ ಬಾಗಿಲಿಗೆ ತಳಿರು ತೋರಣ ಮತ್ತು ಅಲಂಕಾರ ಮಾಡ್ತೀವಿ. ಸೊ ಫ್ರೆಂಡ್ಸ್, ಬಾಗಿಲಿಗೆ ತೋರಣನ ಕಟ್ಟೋದಕ್ಕೆ ನಮ್ಮ ಬ್ರದರ್ ಇವತ್ತು ಮಾವಿನ ಎಲೆಗಳನ್ನೆಲ್ಲ ತೊಗೊಂಡು ಒಂದು ದಾರಕ್ಕೆ ಸ್ಟೇಪ್ಲರ್ ಮಾಡ್ತಾ ಇದ್ದಾರೆ. ಮಾವಿನ ಎಲೆಗಳನ್ನೆಲ್ಲ ತುಂಬ ಈಸಿ ವಿಧಾನ ಈ ರೀತಿ ತೋರಣ ಮಾಡೋದ್ರಿಂದ. ಈ ಕಡ್ಡಿ ಎಲ್ಲ ಹಾಕಿದ್ರೆ ಸುಮ್ಮನೆ ಬಿಟ್ಕೊಂಡ್ಬಿಡ್ತವೆ. ಸ್ಟೇಪ್ಲರ್ ಮಾಡಿದ್ರೆ ತುಂಬ ಈಸಿ. ಸೊ ಫ್ರೆಂಡ್ಸ್, ಯುಗಾದಿ ಹಬ್ಬಕ್ಕೆ ವಿಶೇಷವಾಗಿ ಈ ರೀತಿ ತಳಿರು ತೋರಣ ಅಂದರೆ ಮಾವಿನ ಸೊಪ್ಪಿನ ಬಳಸಿ ಈ ರೀತಿ ನಾವು ಅಲಂಕಾರ ಮಾಡಿದ್ದೀವಿ. ಹಾಗೆ ಹೂವಿನಿಂದನೂ ಸಹ ಅಲಂಕಾರ ಮಾಡಿದ್ದೀವಿ. ಸಿಂಪಲ್ ಆಗಿ ರಂಗೋಲಿನ ಬಿಟ್ಕೊಂಡಿದ್ದೀನಿ ಇವತ್ತು. ಯುಗಾದಿ ಹಬ್ಬದ ಮಹತ್ವನ ಹೇಳಬೇಕು ಅಂತ ಅಂದರೆ, ಯುಗಾದಿ ಅಂದರೆ ಯುಗದ ಆದಿ, ಹೊಸ ವರ್ಷದ ಆರಂಭ. ಈ ದಿನಾನ ಹೊಸ ಆಶಯಗಳು, ಹೊಸ ಕನಸುಗಳು ಮತ್ತು ಹೊಸ ಪ್ರಾರಂಭಗಳ ಸಂಕೇತವಾಗಿ ನಾವು ಆಚರಿಸ್ತೀವಿ. ಈ ದಿನ ಬ್ರಹ್ಮದೇವರು ಸೃಷ್ಟಿನ ಆರಂಭಿಸಿದ್ರು ಅಂತ ಒಂದು ನಂಬಿಕೆನೂ ಸಹ ಇದೆ. ಸ್ನೇಹಿತರೆ, ಯುಗಾದಿ ಹಬ್ಬದ ದಿವಸ ವಿಶೇಷವಾಗಿ ಪೂಜೆನ ಮಾಡೋದಕ್ಕೆ ಒಂದು 2 ದಿನ ಹಿಂದೆನೇ ನಾನು ದೇವ್ರ ಮನೆನ ಡೀಪ್ ಕ್ಲೀನ್ ಮಾಡ್ಕೊಂಡಿದ್ದೆ. ಹಾಗೆ ಮನೆಯೆಲ್ಲ ಒರೆಸಿ ಗುಡಿಸಿ ಸಾರಿಸ್ಕೊಂಡಿದ್ದೆ. ಇವತ್ತು ಯುಗಾದಿ ಹಬ್ಬದ ದಿನನೂ ಸಹ ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ದೇವ್ರ ಮನೆನ ಮತ್ತೆ ಒಂದ್ಸಲಿ ಒರೆಸ್ಕೊಂಡಿದ್ದೀನಿ. ಹಾಗೆ ದೇವ್ರ ಫೋಟೋಗಳಿಗೆಲ್ಲ ಗಂಧ ಮತ್ತು ಕುಂಕುಮನ ಇಟ್ಕೊಂಡಿದ್ದೀನಿ. ದೇವ್ರ ವಿಗ್ರಹಗಳನ್ನೆಲ್ಲ ಮೊದಲೇ ತೊಳೆದಿಟ್ಕೊಂಡಿದ್ದೆ. ಹಬ್ಬದ ದಿನ ಕಲಶದ ಬಿಂದಿಗೆನ ಮತ್ತೊಮ್ಮೆ ತೊಳ್ಕೊಂಡು ಇವಾಗ ನಾನು ಆ ಕಲಶದ ಬಿಂದಿಗೆ ಶುದ್ಧವಾದ ನೀರನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಕಲಶದ ಕೆಳಗಡೆ ಒಂದು ಪ್ಲೇಟ್ನಲ್ಲಿ ಅಕ್ಕಿ ಇಟ್ಟಿದ್ದೀನಲ್ವ, ಹಳೆ ಅಕ್ಕಿನ ತೆಗೆದು ಹೊಸ ಅಕ್ಕಿನ ಹಾಕ್ಕೊಂಡಿದ್ದೀನಿ. ಹಬ್ಬದ ದಿವಸ ಹೊಸ ಅಕ್ಕಿ ಹಾಕೋಬೇಕು. ಈಗ ನಾನು ಅರಿಶಿನ, ಕುಂಕುಮ ಮತ್ತು ಜಾವತ್ ಪುಡಿನ ಕಲಶದ ಬಿಂದಿಗೆಗೆ ಹಾಕಿ, ಮತ್ತು ಗಂಗೆ ಚಯ ಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಂಕುರು ಅಂತ ಮೊದಲು ಗಂಗೆನ ಪೂಜೆ ಮಾಡಿಕೊಂಡು ಈಗ ನಾನು ಕಲಶದ ಕಾಯಿನ ಇಟ್ಕೊಂಡಿದ್ದೀನಿ. ಕಲಶಕ್ಕೆ ಮಾವಿನ ಎಲೆ ಆದರೂ ಹಾಕ್ಬೋದು, ವಿಳೆದೆಲೆ ಆದರೂ ಹಾಕ್ಬೋದು. ಇವತ್ತು ಯುಗಾದಿ ಹಬ್ಬದ ದಿವಸ ನಾನು ಮಾವಿನ ಎಲೆನ ಹಾಕ್ಕೊಂಡಿದ್ದೀನಿ. ಕಲಶದ ಬಿಂದಿಗೆಗೆ ತೆಂಗಿನಕಾಯಿನ ಇಟ್ಟು ಮತ್ತು ಲಕ್ಷ್ಮೀ ಮುಖವಾಡನ ಹಾಕ್ಕೊಂಡಿದ್ದೀನಿ. ಲಕ್ಷ್ಮೀ ಮುಖವಾಡಕ್ಕೆ ಮೊದಲೇ ನಾನು ಅಲಂಕಾರನ ಮಾಡಿ ಇಟ್ಕೊಂಡಿದ್ದೆ. ದೇವ್ರ ಮನೆಯಲ್ಲಿರುವಂತಹ ಎಲ್ಲ ವಿಗ್ರಹಗಳಿಗೆ ಮತ್ತು ಫೋಟೋಗಳಿಗೆ ಹೂವಿನಿಂದ ಅಲಂಕಾರ ಮಾಡಿದ್ದೀನಿ. ಮತ್ತು ಗಂಧ ಮತ್ತು ಕುಂಕುಮನ ಇಟ್ಕೊಂಡಿದ್ದೀನಿ. ಈಗ ನಮ್ಮ ಮಮ್ಮಿ ಹಾಲಲ್ಲಿರುವಂತಹ ರಾಯರ ಫೋಟೋಗೆ ಹೂವಿನಿಂದ ಅಲಂಕಾರನ ಮಾಡ್ತಾ ಇದ್ದಾರೆ ಮತ್ತು ಗಂಧ ಮತ್ತು ಕುಂಕುಮನ ಇಟ್ಕೊಳ್ತಾ ಇದ್ದಾರೆ. ಯುಗಾದಿ ದಿನ ಬೆಳಗ್ಗೆ ಬೇಗ ಎದ್ದು ಅಭ್ಯಂಜನ ಸ್ನಾನ ಮಾಡೋದು ಅತ್ಯಂತ ಶುಭಕರ ಅಂತ ಹೇಳ್ತಾರೆ. ತಲೆಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡೋದ್ರಿಂದ ದೇಹಕ್ಕೆ ಆರೋಗ್ಯ, ಮನಸ್ಸಿಗೆ ಶಾಂತಿ ಸಿಗುತ್ತದೆ ಮತ್ತು ಇದು ಹೊಸ ವರ್ಷದ ಶುಭಾರಂಭದ ಸಂಕೇತ. ಸ್ನೇಹಿತರೆ, ದೇವ್ರ ಮನೆಯಲ್ಲಿರುವಂತಹ ದೇವರ ವಿಗ್ರಹಗಳಿಗೆ, ಫೋಟೋಗಳಿಗೆ ಹೂವಿನಿಂದ ಅಲಂಕಾರನ ಮಾಡ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಇವತ್ತು ವಿಶೇಷವಾಗಿಯೇ ಅಲಂಕಾರ ಮಾಡಿದ್ದೀನಿ. ನಾನಿವತ್ತು ಸೇವಂತಿಗೆ ಹೂವು, ಕನಕಾಂಬರ, ಕಮಲದ ಹೂವು ಮತ್ತು ಬಟನ್ಸ್ ಹೂವು ಇದರಿಂದ ನಾನು ಅಲಂಕಾರನ ಮಾಡ್ಕೊಂಡಿದ್ದೀನಿ ದೇವರಿಗೆ. ಹಾಗೆ ಆ ಕಡೆ ಈ ಕಡೆ ಅನಾನಸ್ ಹಣ್ಣನ್ನು ಸಹ ಇಟ್ಟಿದ್ದೀನಿ ಅಲಂಕಾರಿಕವಾಗಿರಲಿ ಅಂತ. ಕಲಶದ ಪಕ್ಕದಲ್ಲಿ ನಾನು ಪೀಠದ ಮೇಲೆ ದೇವರ ವಿಗ್ರಹಗಳನ್ನ ಇಟ್ಟು ಹೂವಿನಿಂದ ಮತ್ತು ದವನದಿಂದ ಅಲಂಕಾರನ ಮಾಡ್ಕೊಂಡಿದ್ದೀನಿ. ದವನ ತುಂಬ ಸುಗಂಧಭರಿತವಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಪೂಜೆಗೆ. ಅದಕ್ಕೆ ನಾನು ದವನನ ಸಹ ತೊಗೊಂಡಿದ್ದೀನಿ. ಹಾಗೆ ದೇವರ ನೈವೇದ್ಯಕ್ಕೆ ವಿಶೇಷವಾಗಿ ನಾನಿವತ್ತು ಹಣ್ಣುಗಳನ್ನ ತೊಗೊಂಡಿದ್ದೀನಿ. ಹಾಗೆ ಬೇವು ಬೆಲ್ಲ ಮತ್ತು ಸಿಹಿ ತಿನಿಸುಗಳನ್ನ ನಾನು ದೇವರ ನೈವೇದ್ಯಕ್ಕೆ ಇವತ್ತು ಇಟ್ಕೊಂಡಿದ್ದೀನಿ. ಎಲ್ರಿಗೂ ಗೊತ್ತಿರೋ ಹಾಗೆ ಯುಗಾದಿ ಹಬ್ಬ ಅಂತ ಅಂದರೆ ಬೇವು ಬೆಲ್ಲ ತಿನ್ನೋದು ಯುಗಾದಿಯ ಪ್ರಮುಖ ಆಚರಣೆ ಅಂತಲೇ ಹೇಳಬಹುದು. ಬೇವು ಅಂದರೆ ಕಹಿ, ಜೀವನದ ಕಷ್ಟಗಳು. ಬೆಲ್ಲ ಅಂದರೆ ಸಿಹಿ, ಸಂತೋಷ. ಇದು ಜೀವನದಲ್ಲಿ ಸಿಹಿ ಕಹಿ ಅನುಭವಗಳನ್ನು ಸಮನಾಗಿ ಸ್ವೀಕರಿಸಬೇಕು ಅಂತ ಒಂದು ಸಂದೇಶನ ನೀಡುತ್ತೆ. ನೀವು ನೋಡ್ತಾ ಇರ್ಬೋದು, ಒಂದು ತಟ್ಟೆಯಲ್ಲಿ ನಾನು ಮಾವಿನಕಾಯಿ, ಬೇವಿನೆಲೆ ಮತ್ತು ಬೆಲ್ಲನ ಇಟ್ಕೊಂಡಿದ್ದೀನಿ.
ಹಾಗೆ ಯುಗಾದಿ ಹಬ್ಬ ಅಂತ ಅಂದರೆ ಒಬ್ಬಟ್ಟು ಊಟ. ದೇವರ ನೈವೇದ್ಯಕ್ಕೆ ನಾನಿವತ್ತು ಒಬ್ಬಟ್ಟು ಊಟನ ಬಡಿಸ್ಕೊತಾ ಇದ್ದೀನಿ. ಅದರಲ್ಲೂ ನಾವು ಬಾಳೆ ಎಲೆ ಮೇಲೆ ದೇವರಿಗೆ ನೈವೇದ್ಯ ಮಾಡೋದು ಬಹಳನೇ ವಿಶೇಷ. ಒಂದು ಪ್ಲೇಟ್ ಮೇಲೆ ನಾನು ಬಾಳೆ ಎಲೆನ ಹಾಸ್ಕೊಂಡಿದ್ದೀನಿ. ಈಗ ನಮ್ಮ ಮನೆಯಲ್ಲಿ ಹಬ್ಬಕ್ಕೆ ಏನೇನು ಸಿಹಿ ಅಡುಗೆನ ಮಾಡಿದ್ದೀವಿ ಅದನ್ನು ನಾನು ದೇವರ ನೈವೇದ್ಯಕ್ಕೆ ಇಟ್ಕೊತಾ ಇದ್ದೀನಿ. ಯುಗಾದಿ ಹಬ್ಬ ದಿನ ಬೆಳಗ್ಗೆ ಬೇಗ ಎದ್ದು ಅಭ್ಯಂಜನ ಸ್ನಾನ ಮಾಡಿ ನಂತರ ಬೇವು ಬೆಲ್ಲ ಮಾವಿನಕಾಯಿನೆಲ್ಲ ಎತ್ತಿಟ್ಕೊಂಡು ಅದಾದ ನಂತರ ದೇವರ ನೈವೇದ್ಯಕ್ಕೆ ಒಬ್ಬಟ್ಟು ಊಟನ ಮಾಡ್ಕೋಬೇಕಾಗತ್ತೆ. ನಂತರ ನಾವು ಬೇವು ಬೆಲ್ಲನ ಸ್ವೀಕರಿಸಿ ಪೂಜೆ ಆದ ನಂತರ ನಾವು ಇದನ್ನೆಲ್ಲ ಸ್ವೀಕರಿಸ್ಬೇಕಾಗತ್ತೆ ಮನೇಲಿರೋರೆಲ್ಲರೂ. ಈಗ ನಾನು ಹಣ್ಣುಗಳು ಮತ್ತು ಬೇವು ಬೆಲ್ಲದ ಜೊತೆಗೆ ಮನೆಯಲ್ಲಿ ಏನೇನೆಲ್ಲ ಅಡುಗೆ ಮಾಡಿದ್ದೀನಿ ಅದನ್ನೆಲ್ಲನೂ ದೇವರ ನೈವೇದ್ಯಕ್ಕೆ ಇಟ್ಕೊತಾ ಇದ್ದೀನಿ. ಇಲ್ಲಿ ನಾನು ಇಟ್ಕೊತಾ ಇರೋದು ಒಬ್ಬಟ್ಟು, ಮಾವಿನಕಾಯಿ ಚಿತ್ರಾನ್ನ, ಹಾಗೆ ನಿಂಬೆಹಣ್ಣಿನ ಚಿತ್ರಾನ್ನ, ಕೋಸಂಬರಿ, ಕೂಟು, ಒಬ್ಬಟ್ಟಿನ ಸಾರು, ಅನ್ನ ಮತ್ತು ಹಪ್ಪಳನ ಇವತ್ತು ನಾವು ದೇವರ ನೈವೇದ್ಯಕ್ಕೆ ಇಟ್ಕೊಂಡಿದ್ದೀವಿ. ಯುಗಾದಿ ಹಬ್ಬದ ದಿನ ವಿಶೇಷವಾಗಿ ಪೂಜೆ ಮಾಡೋದಕ್ಕೆ ಇದೆಲ್ಲ ಸಿದ್ಧತೆನ ಮಾಡ್ಕೊತಾ ಇದ್ದೀವಿ. ನೈವೇದ್ಯ ಆಗಿರಬಹುದು, ದೇವರಿಗೆ ಗಂಧ ಕುಂಕುಮ ಇಟ್ಟು ಹೂಗಳನ್ನೆಲ್ಲ ಅರ್ಪಿಸಿ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀವಿ. ನೆಕ್ಸ್ಟ್ ನಾವು ಪೂಜೆನ ಪ್ರಾರಂಭ ಮಾಡೋಣ. ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡಿದ್ರೆ ಬಹಳನೇ ಒಳ್ಳೆಯದು. ಬೆಳಗ್ಗೆ 5:30ಯಿಂದ ಬೆಳಗ್ಗೆ 7:30 ನಡುವೆ ನಾವು ಅಭ್ಯಂಜನ ಸ್ನಾನ ಮಾಡ್ಕೋಬೇಕಾಗತ್ತೆ. ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋರು 10:30 ಒಳಗಡೆ ನಾವು ಬೆಳಗ್ಗೆ ಪೂಜೆನ ಮಾಡ್ಕೋಬಹುದು. ಮೊದಲಿಗೆ ನಾನು ಪೂಜೆಗೆಲ್ಲ ಸಿದ್ಧತೆ ಮಾಡ್ಕೊಂಡಾದ ನಂತರ ಊದ್ಬತ್ತಿಯಿಂದ ಆರತಿನ ಮಾಡ್ತಾ ಇದ್ದೀನಿ ದೇವರಿಗೆ. ಅಂದರೆ ಊದ್ಬತ್ತಿನ ಬೆಳಗ್ತಾ ಇದ್ದೀನಿ ದೇವರಿಗೆ. ಆನಂತರ ನಾವು ಏನೆಲ್ಲ ನೈವೇದ್ಯ ಇಟ್ಕೊಂಡಿದ್ದೀವಲ್ವ ಆ ನೈವೇದ್ಯನೆಲ್ಲ ನಾವು ದೇವರಿಗೆ ಅರ್ಪಿಸ್ಬೇಕು. ಈ ಉದ್ಧರಣೆ ಪಂಚಪತ್ರೆಯಿಂದ ಹೂ ಅಥವಾ ದವನನ ಇಟ್ಕೋಬೇಕು. 3 ಸಲ ನಾವು ಏನು ನೈವೇದ್ಯ ಇಟ್ಟಿದ್ದೀವಲ್ಲ ಅದಕ್ಕೆ 3 ಸಲ ನಾವು ಸುತ್ತಬಿಟ್ಟು ದೇವ್ರ ಮುಂದೆ ಹೂನ ಹಾಕಬೇಕಾಗತ್ತೆ. ನೈವೇದ್ಯ ಎಲ್ಲ ಆದ ನಂತರ ದೇವರಿಗೆ ಆರತಿ ಮಾಡೋದಕ್ಕೆ ನಾನಿಲ್ಲಿ ತುಪ್ಪದ ಬತ್ತಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ ಪಂಚ ಆರತಿನ ಇಲ್ಲಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾನು ದೇವರಿಗೆ ಪಂಚ ಆರತಿನ ಮಾಡ್ತಾ ಇದ್ದೀನಿ. ಯುಗಾದಿ ಹಬ್ಬ ದಿನ ಬಹಳಷ್ಟು ಜನ ಪಂಚಾಂಗನ ಕೇಳ್ತಾರೆ. ಅಂತ ಅಂದರೆ ಪಂಚಾಂಗ, ಹೊಸ ವರ್ಷದ ಫಲಿತಾಂಶನ ತಿಳ್ಕೊತಾರೆ. ನಾನಿಲ್ಲಿ ದೇವರಿಗೆ ಮತ್ತು ಗುರುಗಳಿಗೆ ಅಂತ ಅಂದರೆ ರಾಘವೇಂದ್ರ ಸ್ವಾಮಿಗಳಿಗೆ ಪಂಚ ಆರತಿನ ಮಾಡ್ಕೊತಾ ಇದ್ದೀನಿ. ಹಬ್ಬದ ದಿನ ದೇವರ ಆಶೀರ್ವಾದ ಪಡ್ಕೊಳ್ಳೋದು, ಹಾಗೆ ಗುರುಗಳ ಆಶೀರ್ವಾದ ಪಡ್ಕೊಳ್ಳೋದು ಮತ್ತು ಹಿರಿಯರ ಆಶೀರ್ವಾದ ಪಡ್ಕೊಳ್ಳೋದು ಬಹಳನೇ ಉತ್ತಮ. ಕೊನೆಯದಾಗಿ ಕರ್ಪೂರದಿಂದ ಆರತಿನ ಮಾಡಿ ಆನಂತರ ನಾವು ಸಾಂಬ್ರಾಣಿ ಧೂಪನ ಮನೆಗೆಲ್ಲ ಹಾಕಬೇಕಾಗತ್ತೆ. ಯುಗಾದಿ ಹಬ್ಬದ ದಿನ ಜೀವನದಲ್ಲಿ ಸಿಹಿ ಕಹಿ ಅನುಭವಗಳನ್ನ ಎರಡೂ ಇರುತ್ತವೆ ಅನ್ನೋ ಸಂದೇಶನ ನೀಡೋದಕ್ಕೋಸ್ಕರ ಬೇವು ಬೆಲ್ಲನ ತಿಂತೀವಿ. ಬೇವು ಬೆಲ್ಲ ಎರಡನ್ನು ಸೇರಿಸ್ಕೊಂಡು ತಿನ್ನೋದ್ರಿಂದ ನಮ್ಮ ಜೀವನದ ಎಲ್ಲ ಅನುಭವಗಳನ್ನು ಸಮನಾಗಿ ಸ್ವೀಕರಿಸಬೇಕು ಅನ್ನೋ ಅರ್ಥನೂ ಸಹ ಬರುತ್ತೆ. ಯುಗಾದಿ ಹಬ್ಬದ ದಿನ ಮನೆಯಲ್ಲಿರುವಂತಹ ಎಲ್ರಿಗೂ ಚಿಕ್ಕವರಿಂದ ದೊಡ್ಡವರವರೆಗೂ ಬೇವು ಬೆಲ್ಲ ಕೊಡೋದು ಒಂದು ಸಂಪ್ರದಾಯ. ಇದರಿಂದ ಕುಟುಂಬದಲ್ಲಿ ಒಗ್ಗಟ್ಟು, ಪ್ರೀತಿ ಮತ್ತು ಸಂತೋಷ ಹೆಚ್ಚುತ್ತದೆ. ಹಿರಿಯರ ಆಶೀರ್ವಾದ ಪಡೆಯಲು ಇದೊಂದು ಒಳ್ಳೆ ಸಮಯ ಅಂತಲೇ ಹೇಳ್ಬೋದು. ಹೊಸ ವರ್ಷದ ಶುಭಾರಂಭಕ್ಕೆ ಇದು ಶುಭಕರ. ಒಂದು ಚಿಕ್ಕ ಬಟ್ಲಿನಲ್ಲಿ ಬೇವಿನ ಹೂವು ಅಥವಾ ಬೇವಿನ ಸೊಪ್ಪು ಮತ್ತು ಬೆಲ್ಲ, ಕಡಲೆ ಇದೆಲ್ಲನೂ ಮಿಶ್ರಣ ಮಾಡಿ ಎಲ್ರಿಗೂ ಶುಭ ಯುಗಾದಿ ಅಂತ ಹೇಳ್ತಾ ಬೇವು ಬೆಲ್ಲನ ಕೊಡೋಣ. ಬಹಳಷ್ಟು ಕಡೆ ಯುಗಾದಿ ಹಬ್ಬದ ದಿವಸ ದೇವರ ಪೂಜೆ ಜೊತೆಗೆ ಪೂರ್ವಿಕರ ಅಂದರೆ ನಮ್ಮ ಪೂರ್ವಜರ ಸ್ಮರಣೆಯನ್ನು ಸಹ ಮಾಡ್ತಾರೆ. ಯುಗಾದಿ ಹಬ್ಬದ ದಿವಸ ನಮ್ಮ ಪೂರ್ವಜರು ಅಂತ ಅಂದರೆ ನಮ್ಮ ಹಿರಿಯರ ಸಮಾಧಿಗಳ ಹತ್ರ ಹೋಗಿ ಹೊಸ ಬಟ್ಟೆಯನ್ನು ತೊಗೊಂಡು ಹೋಗಿ ಪೂಜೆನ ಮಾಡ್ಕೊಂಬರ್ತಾರೆ. ಹಾಗೆ ಹಬ್ಬದ ದಿವಸ ಏನೇನು ಹಬ್ಬದ ಅಡುಗೆ ಮಾಡಿರ್ತೀವಿ ಅದನ್ನೆಲ್ಲನೂ ಸಮಾಧಿ ಮುಂದೆ ಇಟ್ಟು ಬಡಿಸಿ ಪೂಜೆನ ಮಾಡಿಕೊಂಡು ಬರ್ತಾರೆ. ಸಮಾಧಿ ಹತ್ರ ಹೋಗೋಕ್ಕಾಗದೇ ಇರೋರು ಮನೆಯಲ್ಲೇ ಅವರ ಫೋಟೋ ಇಟ್ಟು ಅರಿಶಿಣ ಕುಂಕುಮದಿಂದ ಹೂಗಳಿಂದ ಅಲಂಕಾರನ ಮಾಡಿ ನಂತರ ಹೊಸ ಬಟ್ಟೆ ಮತ್ತು ಮನೇಲಿ ಏನು ಹಬ್ಬದ ಅಡುಗೆ ಮಾಡಿರ್ತೀವಿ ಅದನ್ನು ಬಡಿಸಿ ಪೂಜೆನ ಮಾಡ್ಕೊತಾರೆ. ಬಹಳಷ್ಟು ಕಡೆ ಇದು ಒಂದು ಸಂಪ್ರದಾಯನೂ ಸಹ ಇದೆ ಯುಗಾದಿ ಹಬ್ಬದ ದಿನ. ಸೊ ನೋಡಿದ್ರಲ್ವಾ ಫ್ರೆಂಡ್ಸ್, ನಮ್ಮ ಮನೆಯ ಯುಗಾದಿ ಹಬ್ಬದ ಸರಳ ಪೂಜಾ ವಿಧಾನ, ಯುಗಾದಿ ಹಬ್ಬದ ಆಚರಣೆ, ಯುಗಾದಿ ಹಬ್ಬದ ವಿಶೇಷತೆ, ಮಹತ್ವ ಇದನ್ನೆಲ್ಲ ತಿಳ್ಕೊಂಡ್ರಲ್ವಾ. ಜೀವನದಲ್ಲಿ ಏನು ಬಂದರೂ ಧೈರ್ಯದಿಂದ ಎದುರಿಸೋಣ, ಸಿಹಿ ಕಹಿ ಅನುಭವಗಳನ್ನೆಲ್ಲ ಸ್ವೀಕರಿಸೋಣ ಅನ್ನೋ ಸಂದೇಶವೇ ಯುಗಾದಿ. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲೇ ನೋಡ್ತಾ ಇದ್ದೀರಾ, ಹೊಸೊಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.